ನಮಸ್ಕಾರ ಎಲ್ರಿಗೂ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಅಂದ್ಕೊಂಡೆ ರಾಯರ ಮಠಕ್ಕೆ ಹೋಗೋಣ ಅಂತೇಳಿ. ಹಾಗೆ ಮನೆ ಕೆಲಸ ಎಲ್ಲ ಮುಗಿಸಿ ಬೇಗ ಬೇಗ ಎಲ್ರಿಗೂ ಟಿಫನ್ ಮಾಡಿಕೊಟ್ಟು ನಾವು ಟಿಫನ್ ಮಾಡಿ ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಲೇಡೀಸ್ದಂತೂ ಕೆಲಸಗಳು ಮುಗಿಯೋದೇ ಇಲ್ಲ. ಗುರುವಾರ ಆದರೂ ಅಷ್ಟೇ, ಶುಕ್ರವಾರ ಆದರೂ ಅಷ್ಟೇ. ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ತಲೆ ಬಾಚ್ಕೊಂಡು ಸ್ವಲ್ಪ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ನಾನೇನು ಜಾಸ್ತಿ ಓವರ್ ಮೇಕಪ್ ಮಾಡ್ಕೊಳ್ಳಲ್ಲ. ನಾವು ಯಾವುದೇ ರೀತಿಯ ಸನ್ಸ್ಕ್ರೀನು ಫೌಂಡೇಶನ್ ಏನು ಹಾಕ್ಕೊಳ್ಳಲ್ಲ. ಫಂಕ್ಷನ್ಗಳಿಗೆ ರೆಡಿ ಆಗೋದಾದರೆ ಒಂದು ಸ್ವಲ್ಪ ಫೌಂಡೇಶನ್ ಹಾಕ್ಕೊಳ್ತೀನಿ. ಸುಮ್ಮನೆ ಹಿಂಗೆ ಹೊರಗಡೆ ಹೋಗೋಕ್ಕೆ ಮತ್ತು ಮನೇಲಿದ್ದಾಗ ನಾರ್ಮಲಾಗಿ ಲ್ಯಾಕ್ಮಿ ಡೇ ಕ್ರೀಮ್ ಹಚ್ಕೊಳ್ಳೋದು ನಾನು. ಅದನ್ನು ಹಾಕ್ಕೊಂಡು ಲೈಟಾಗೆ ಕ್ರೀಮ್ ಹಚ್ಕೊತೀನಿ ಅಷ್ಟೇ. ಪೌಡರನ್ನು ಕೂಡ ಯೂಸ್ ಮಾಡಲ್ಲ. ನನಗೆ ಬೇರೆ ಕ್ರೀಮು ಪೌಡರು ಹಾಕಿದ್ರೆ ಪಿಂಪಲ್ಸು ಆಗಿಬಿಡುತ್ತೆ, ಒಂದು ಸ್ವಲ್ಪ ಆಯಿಲ್ ಸ್ಕಿನ್ನು. ಆಮೇಲೆ ಕ್ರೀಮ್ ಹಚ್ಕೊಂಡು ಸ್ವಲ್ಪ ಲೈಟಾಗಿ ಐಬ್ರೋ ಪೆನ್ಸಿಲ್ ಹಾಕ್ಕೊತೀನಿ. ಕಾಜಲ್ ಹಚ್ಕೊಳಲ್ಲ. ನನಗೆ ಕಾಜಲ್ ಹಚ್ಕೊಂಡ್ರೆ ಕಣ್ಣೆಲ್ಲ ನವೆ ಆಗುತ್ತೆ, ಅದಕ್ಕೆ ಕಾಜಲ್ ಯೂಸ್ ಮಾಡಲ್ಲ. ಹಾಗೆ ಲೈಟಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡೆ. ಹೊರಗಡೆ ಹೋಗೋದು ಅಂದರೆ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಇರಬೇಕು. ಲಿಪ್ಸ್ಟಿಕ್ ಇಲ್ಲ ಅಂದ್ರೂ ಏನಾದರೂ ಒಂದು ಲಿಪ್ ಕೇರ್ ಆದರೂ ಹಾಕ್ಕೊಳ್ತೀನಿ ನಾನು. ಹಾಗೆ ನನ್ನ ಮಗಳು ನನ್ನ ಜೊತೆ ರೆಡಿ ಆದಳು. ನಾನು ಬಿಂದಿ ಇಟ್ಕೊಂಡು ಕುಂಕುಮ ಇಟ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಮ್ಮ ಮನೆಯವ್ರು ಪೂಜೆ ಮಾಡಿ ಹೋಗಿದ್ರು. ಹಾಗೆ ಹೊರಟ್ವಿ ಮಠಕ್ಕೆ ಹೋಗೋಣ ಅಂಥೇಳಿ. ಜಿಗಣಿಯಲ್ಲಿರೋ ರಾಯರ ಮಠಕ್ಕೆ ಹೋಗ್ತಾಯಿದ್ದೀವಿ. ಹಾಗೆ ನನ್ನ ತಂಗಿನೂ ಕೂಡ ಬಸ್ ಸ್ಟಾಪಿಂದ ಜಾಯಿನ್ ಆದರು. ಅವ್ರ ಮಕ್ಳಿಗೆ ರಜೆ ಇತ್ತು, ಹಾಗಾಗಿ ಅವ್ರ ಮಕ್ಕಳನ್ನು ಕರ್ಕೊಂಡು ನಮ್ಮ ಮಗಳು ಅವ್ರ ಮಕ್ಕಳು ಎಲ್ಲ ಕರ್ಕೊಂಡು ಹೊರಟ್ವಿ. ಅವ್ರ ಮಕ್ಕಳಿರೋದ್ರಿಂದನೇ ನನ್ನ ಮಗಳು ಹೊರಡೋದು. ಚಿಕ್ಕ ಮಕ್ಕಳಿರ್ಬೇಕು, ಅವಳಿಗೆ ಎಲ್ಗಾನೂ ಹೋಗ್ಬೇಕು ಅಂದರೆ ಮಕ್ಕಳಂದರೆ ತುಂಬ ಇಷ್ಟ. ಅವ್ರ ಮಕ್ಕಳ ಜೊತೆ ನಮ್ಮ ಮಗಳು ನಾವು ಎಲ್ಲ ಹೊರಟ್ವಿ. ಅಲ್ಲಿಗೆ ಹೋಗೋದ್ರಲ್ಲಿ ಆಲೇ 11:30 ಆಗಿತ್ತು. ಪೂಜೆ ಎಲ್ಲ ಮುಗ್ದು ಜನ ಯಾರೂ ಇರಲಿಲ್ಲ ಜಾಸ್ತಿ, ಫ್ರೀಯಾಗಿತ್ತು. ದರ್ಶನ ಮಾಡಿಸ್ಕೊಂಡು ಸ್ವಲ್ಪ ಟೈಮ್ ಕೂತ್ಕೊಂಡೆ. ನನಗೆ ಏನೋ ಒಂಥರ ಖುಷಿ ರಾಯರು ನೋಡೋದು ಅಂದರೆ, ಮಠಕ್ಕೆ ಹೋಗೋದು ಅಂದರೆ. ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ಹೆಜ್ಜೆ ನಮಸ್ಕಾರ ಹಾಕೋಣ ಅಂತಲೇ ಅಂದ್ಕೊಂಡೇ ಹೋಗಿದ್ದೆ ಮನೆಯಿಂದ. ಹಾಗೆ ಹೆಜ್ಜೆ ನಮಸ್ಕಾರ ಹಾಕಿ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಕೂತ್ಕೊಂಡು ಧ್ಯಾನ ಮಾಡಿ ಅಲ್ಲಿ ಪ್ರಸಾದ ಕೊಟ್ಟರು. ಪ್ರಸಾದ ತಿಂದ್ಕೊಂಡು ಹೊರಡೋಣ ಅಂಥೇಳಿ ಬಂದ್ವಿ. ಅವರು ಅವ್ರ ಮನೆ ಕಡೆ ಹೋದರು, ನಾವು ಕೂಡ ನಮ್ಮ ಮನೆಗೆ ಬಂದ್ವಿ. ತುಂಬ ಗಾಳಿ ಇದೆ, ಮಳೆ ಬರೋ ಥರ ಇತ್ತು ಕ್ಲೈಮೇಟು. ಹಾಗೆ ಬಂದೆ. ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೋಬೇಕು ಇವಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್ ಬಾಯ್. ಸಪೋರ್ಟ್